ಈಗ ವಿಮಾನ ದುರಂತ ನಡೆದಂತಹ ಸ್ಥಳದಲ್ಲಿ ತೀವ್ರ ತನಿಖೆ ನಡೀತಾ ಇದೆ. ಏರ್ ಇಂಡಿಯಾ ಟೀಮ್, ಎಎಐಬಿ, ಡಿಜಿಸಿಎ, ಎನ್ಎಸ್ಜಿ ಸೇರಿದಂತೆ ಸಾಕಷ್ಟು ತನಿಖಾ ತಂಡಗಳು ತನಿಖೆಯನ್ನು ಮಾಡ್ತಾ ಇವೆ. ಇಂಚಿಂಚು ಶೋಧ ನಡೆಸಲಾಗ್ತಾ ಇದೆ. ವಿಮಾನಯಾನ ಸಚಿವರು ಏನು ಹೇಳಿದ್ರು ಇದ್ರ ಬಗ್ಗೆ? ಮತ್ತೊಂದು ಕಡೆ ದುರಂತ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿದೆ. ಅದನ್ನು ನೋಡೋಣ ಈ ರಿಪೋರ್ಟ್ನಲ್ಲಿ. ಘನಘೋರ ವಿಮಾನ ದುರಂತದ ತನಿಖೆ ತೀವ್ರಗೊಂಡಿದೆ. ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ಟೀಮ್, ಎಐಬಿ, ಡಿಜಿಸಿಎ, ಎನ್ಎಸ್ಜಿ, ಎನ್ಡಿಆರ್ಎಫ್, ಸಿಎಸ್ಎಫ್ ಸೇರಿದಂತೆ ತನಿಖಾ ಸಂಸ್ಥೆಗಳು ಅಖಾಡಕ್ಕಿಳಿದಿವೆ. ಘಟನೆಗೆ ನಿಖರ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚುತ್ತಿವೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ವಿಚಾರವಾಗಿ ಈಗ ತನಿಖೆ ನಿರಂತರವಾಗಿ ನಡೀತಾ ಇರುವಂತಹದ್ದು. ಇವತ್ತು ಕೂಡ ಡಿಜಿಸಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನೋಡ್ತಾ ಇರಬಹುದು, ವಿಮಾನ ಪತನ ಆದಂತಹ ದೃಶ್ಯ ನೀವು ನೋಡಬಹುದು. ವಿಮಾನ ಪತನ ಆಗಿ ಏನು ಆ ಒಂದು ಕಟ್ಟಡದ ಮೇಲೆ ಬಂದು ಅಪ್ಪಳಿಸುತ್ತೆ ಏರ್ ಇಂಡಿಯಾ ವಿಮಾನ. ಆ ಒಂದು ವಿಮಾನದ ಬಾಲವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬಹು ಮುಖ್ಯವಾಗಿ ಈಗ ಅಧಿಕಾರಿಗಳು ಬಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಡಿಜಿಸಿಎ ಅಧಿಕಾರಿಗಳನ್ನ ನೋಡ್ತಾ ಇರಬಹುದು. ಆ ಒಂದು ವಿಮಾನ ಅಪ್ಪಳಿಸಿದಂತಹ ಜಾಗಕ್ಕೆ ಬಂದಿದ್ದಾರೆ. ಕಟ್ಟಡದ ಮೇಲೆ ಬಂದು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಎಲ್ಲ ಬೋಯಿಂಗ್ 787 ಶ್ರೇಣಿಯ ಫ್ಲೈಟ್ ಪರಿಶೀಲನೆ. ಭೀಕರ ದುರಂತಕ್ಕೀಡಾಗಿರೋ ಬೋಯಿಂಗ್ 787 ಶ್ರೇಣಿ ವಿಮಾನ ತಯಾರಿಕೆಯಲ್ಲೇ ಏನಾದರೂ ತೊಂದರೆ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಹೀಗಾಗಿ ನಾಗರಿಕ ವಿಮಾನಯಾನ ಸಂಸ್ಥೆಯು ಬೋಯಿಂಗ್ 787 ಶ್ರೇಣಿಯ ಎಲ್ಲಾ ವಿಮಾನಗಳ ವಿಸ್ತೃತ ಪರಿಶೀಲನೆಗೆ ಮುಂದಾಗಿದೆ. ಈ ಬಗ್ಗೆ ಸ್ವತಃ ವಿಮಾನಯಾನ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. Do an extended surveillance into the Boeing 787 series. So from the DGCA we have also given an order to do the extended surveillance for the 787 planes. There are 34 in our Indian aircraft fleet today. I believe that 8 have already been inspected, and then with immediate urgency all of them are going to be done. ಒಂದ್ ಕಡೆ ತನಿಖೆ ಬಗ್ಗೆಯೂ ರಾಮ್ ಮೋಹನ್ ನಾಯ್ಡು ಪ್ರತಿಕ್ರಿಯಿಸಿದ್ದಾರೆ. And like our initial thought, we wanted to have experts in the committee from various sectors and not less than any joint secretary level. So accordingly, we have constituted the committee, and we have put a time limit of 3 months for them to sit down, talk to various stakeholders, and involve and discuss with any other important expert that is necessary as per their investigation. ಮತ್ತೊಂದು ಕಡೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಅಖಾಡಕ್ಕಿಳಿದಿವೆ. ದುರಂತ ಸ್ಥಳದಲ್ಲಿ ತನಿಖೆ ತೀವ್ರಗೊಂಡಿದ್ದು, ಮಹತ್ವದ ಸಾಕ್ಷಿ ಸಂಗ್ರಹಕ್ಕೆ ತನಿಖಾಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ವಿಮಾನದ ಅವಶೇಷಗಳನ್ನ ಇಂಚಿಂಚು ಪರಿಶೀಲಿಸುತ್ತಿದ್ದಾರೆ. ನಿನ್ನೆ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು, ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿಯೂ ಡಿಜಿಸಿಎ ಮತ್ತು ಎನ್ಎಸ್ಜಿ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಇಲ್ಲಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು. ಅದರ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನವನ್ನ ನಾವು ಹಾಗೂ ನಮ್ಮ ಕ್ಯಾಮರಾಮ್ಯಾನ್ ಆದಂತಹ ಗಣೇಶ್ ಪ್ರಸಾದ್ ಅವರು ಮಾಡ್ತಾರೆ. ನೋಡಬಹುದು, ನಾನು ನಿಂತಿರ್ತಕ್ಕಂತಹ ಜಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನ ಒಂದು ಮೆಸ್ ಮೇಲೆ ವಿಮಾನ ಬಿದ್ದಿರುವಂತಹದ್ದು. ಬಹು ಮುಖ್ಯವಾಗಿ ನೋಡ್ತಾ ಇರಬಹುದು, ಈಗೊಂದು ವಿಮಾನ ಮೇಲೆ ಹೋಗ್ತಾ ಇದೆ, ಇಂಡಿಗೋ ವಿಮಾನ. ಇದೇ ಡೈರೆಕ್ಷನ್ ನಲ್ಲಿ ಬಂದಂತಹ ಏರ್ ಇಂಡಿಯಾ ವಿಮಾನ 12ನೇ ತಾರೀಕು ನೇರವಾಗಿ ಇದೇ ಕಟ್ಟಡದ ಮೇಲೆ ಅಪ್ಪಳಿಸುವಂತಹದ್ದು. ಅಹಮದಾಬಾದ್ ವಿಮಾನ ದುರಂತ ತನಿಖೆಗೆ ಸಮಿತಿ ರಚನೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ವಿಮಾನ ದುರಂತದ ತನಿಖೆಗೆ ವಿಶೇಷ ಸಮಿತಿ ರಚಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು, ಈ ಸಮಿತಿಯಲ್ಲಿ ವಿಮಾನಯಾನ ಸಚಿವಾಲಯದ ಡಿಜಿಸಿಎ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. 3 ತಿಂಗಳಲ್ಲಿ ತನಿಖೆ ನಡೆಸಿ ಸಮಿತಿ ವರದಿ ಒಪ್ಪಿಸಲಿದೆ. ಒಂದೇ ನಿಮಿಷದಲ್ಲಿ ವಿಮಾನ ಪತನ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂತಹದ್ದು, ಒಂದು ಇಂಜಿನ್ ನಲ್ಲಿ ಸಮಸ್ಯೆ ಆಗಿರಬೇಕು, ಅಥವಾ ಪೈಲಟ್ ಏನಾದ್ರೂ ಎಡವಟ್ ಮಾಡ್ಕೊಂಡ್ರ, ಅಥವಾ ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅಂತಿಮ ವರದಿ ಬಂದ ಬಳಿಕ ವಿಮಾನದಲ್ಲಿ ನಿಜಕ್ಕೂ ಆದಂತಹ ಸಮಸ್ಯೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರೋ ವಿಮಾನದ ಬಾಲವನ್ನ ಹೊರತೆಗೆಯಲಾಗಿದೆ. 2 ಕ್ರೇನ್ಗಳನ್ನು ಬಳಸಿ ಎನ್ಡಿಆರ್ಎಫ್ ಮತ್ತು ಪೊಲೀಸರು ವಿಮಾನದ ಬಾಲವನ್ನ ತೆರವುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.